ದುರ್ಗಾ ಮಹಿಷಾಸುರ ಕಥೆ. ಒಂದಾನೊಂದು ಕಾಲದಲ್ಲಿ ಮಹಿಷಾಸುರ ಎಂಬ ರಾಕ್ಷಸನು ತಪಸ್ಸು ಮಾಡಿ ಬ್ರಹ್ಮನನ್ನು ತೃಪ್ತಿಪಡಿಸಿದನು. ಬ್ರಹ್ಮನು ಪ್ರಸನ್ನನಾಗಿ ಅವನಿಗೆ ಯಾವ ವರ ಬೇಕು ಎಂದು ಕೇಳಿದನು. ಮಹಿಷಾಸುರನು ಬಹಳ ಚತುರವಾಗಿ, ನನ್ನನ್ನು ಯಾವುದೇ ದೇವರು ಅಥವಾ ರಾಕ್ಷಸನೂ ಕೊಲ್ಲಬಾರದು, ಕೇವಲ ಹೆಂಗಸಿನಿಂದ ಮಾತ್ರ ಸಾಯುವಂತೆ ಮಾಡಿ ಎಂದು ವರ ಕೇಳಿದನು. ಆ ದಿನಗಳಲ್ಲಿ ಹೆಂಗಸುಗಳಿಂದ ತಾನು ಗೆಲ್ಲಲ್ಪಡುವೆನು ಎಂಬುದನ್ನು ಅವನು ನಗೆಯಾಗಿ ತೆಗೆದುಕೊಂಡಿದ್ದನು. ಬ್ರಹ್ಮನು ತಥಾಸ್ತು ಎಂದನು. ಮಹಿಷಾಸುರನ ಅಹಂಕಾರ. ಆ ವರದಿಂದ ಮಹಿಷಾಸುರನು ಅಹಂಕಾರದಿಂದ ವರ್ತಿಸುತ್ತಿದ್ದನು. ಎಲ್ಲಾ ಲೋಕಗಳನ್ನು ಗೆದ್ದು ದೇವತೆಗಳನ್ನು ಪರಾಭವಗೊಳಿಸಿದನು. ದೇವತೆಗಳು ತೊಂದರೆಗೊಳಗಾಗಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಬಳಿಗೆ ಹೋದರು. ಅವರು ಕೋಪದಿಂದ ತಮ್ಮ ತಮ್ಮ ಶಕ್ತಿಯನ್ನು ಒಂದಾಗಿಸಿ ಒಂದು ಅದ್ಭುತ ಶಕ್ತಿಯನ್ನು ಸೃಷ್ಟಿಸಿದರು. ಆ ಸೃಷ್ಟಿಯ ಮಹಾವತಾರವೇ ಅದ್ಭುತ ದೇವಿ ದುರ್ಗೆಯ ರೂಪ. ಅವಳಿಗೆ 10 ಕೈಗಳಿದ್ದವು. ಪ್ರತಿಯೊಂದು ದೇವತೆಗಳು ಅವಳಿಗೆ ಶಸ್ತ್ರಾಸ್ತ್ರ ನೀಡಿದರು. ಶಿವನು ತ್ರಿಶೂಲ, ವಿಷ್ಣುವು ಚಕ್ರ, ವಾಯುವು ಧನುಸ್ಸು ಮತ್ತು ಬಾಣ, ಇಂದ್ರನು ವಜ್ರಾಯುಧ, ಅಗ್ನಿದೇವನು ಶಕ್ತಿ, ಸಮುದ್ರನು ಶಂಖ ಮತ್ತು ಮಾಲೆ, ಹಿಮಾಲಯನು ಸಿಂಹಮನ್ನು ವಾಹನವಾಗಿ ಕೊಟ್ಟನು. ಈ ರೀತಿಯಾಗಿ ದೇವಿ ದುರ್ಗಾ ಅಸಾಧಾರಣ ಶಕ್ತಿಯೊಂದಿಗೆ ಪ್ರತ್ಯಕ್ಷಳಾದಳು. ಮಹಾಯುದ್ಧ. ಮಹಿಷಾಸುರನು ತನ್ನ ಸೈನ್ಯವನ್ನು ಕಳುಹಿ ದೇವಿಯ ಮೇಲೆ ದಾಳಿ ನಡೆಸಿದನು. 9 ದಿನಗಳ ಕಾಲ ದೇವಿ ದುರ್ಗಾ ಭೀಕರ ಯುದ್ಧ ನಡೆಸಿದಳು. ಕೆಲವೊಮ್ಮೆ ಅವನು ಸಿಂಹ, ಕೆಲವೊಮ್ಮೆ ಗಜ ಅಂದರೆ ಆನೆ, ಕೆಲವೊಮ್ಮೆ ಮಹಿಷ ಅಂದರೆ ಎಮ್ಮೆ ರೂಪ ತಾಳುತ್ತಿದ್ದನು. ಅವನ ರೂಪಾಂತರಗಳಿಗೆ ತಕ್ಕಂತೆ ದೇವಿಯೂ ತನ್ನ ಅಸಾಧಾರಣ ಶಕ್ತಿಯುಂಡ ಹೋರಾಡುತ್ತಿದ್ದಳು. ವಿಜಯದಶಮಿ. 10ನೇ ದಿನ ಮಹಿಷಾಸುರನು ಎಮ್ಮೆ ರೂಪದಲ್ಲಿ ದೇವಿಯ ಎದುರು ನಿಂತಾಗ ದುರ್ಗಾದೇವಿ ತನ್ನ ತ್ರಿಶೂಲವನ್ನು ಅವನ ಹೃದಯದಲ್ಲಿ ಇರಿದು ಕೊಂದಳು. ಇದರಿಂದ ಧರ್ಮ, ಸತ್ಯ ಮತ್ತು ಶಕ್ತಿ ಜಯಶಾಲಿಯಾದವು. ಮಹಿಷಾಸುರನ ಸಂಹಾರವು ಅಧರ್ಮದ ಮೇಲೆ ಧರ್ಮದ ವಿಜಯದ ಸಂಕೇತವಾಗಿದೆ. ಅದಕ್ಕಾಗಿ ನವರಾತ್ರಿಯ 9 ದಿನಗಳು ದುರ್ಗೆಯ ಹೋರಾಟವನ್ನು ಸ್ಮರಿಸುತ್ತವೆ ಮತ್ತು ದಸರಾ ಅಥವಾ ವಿಜಯದಶಮಿ ದಿನವನ್ನು ದುರ್ಗಾ ವಿಜಯೋತ್ಸವವಾಗಿ ಆಚರಿಸಲಾಗುತ್ತದೆ. ಸಾರಾಂಶ. ದಸರಾ ಹಬ್ಬ ನಮಗೆ ಧರ್ಮ, ಸತ್ಯ, ಶಕ್ತಿ ಮತ್ತು ನೀತಿ ಸದಾ ಜಯಶಾಲಿಯಾಗುತ್ತವೆ ಎಂಬುದನ್ನು ನೆನಪಿಸುತ್ತದೆ. ಈ ದಿನಕ್ಕೆ ರಾವಣ ದಹನ, ಆಯುಧ ಪೂಜೆ, ಶಾಮಿ ಮರದ ಪೂಜೆ ಮುಂತಾದ ಆಚರಣೆಗಳನ್ನು ಭಾರತದಲ್ಲಿ ಮಾಡಲಾಗುತ್ತದೆ. ದಸರಾ ಹಬ್ಬವು ನಿಮ್ಮ ಬದುಕಿನಲ್ಲಿ ಕೆಟ್ಟ ಚಿಂತನೆಗಳನ್ನು ನಾಶ ಮಾಡಿ ಒಳ್ಳೆಯ ಚಿಂತನೆಗಳ ಜಯವಾಗಲಿ ಎಂದು ಪ್ರಾರ್ಥಿಸುತ್ತೇವೆ. ಇಂತಹ ಕಥೆಗಳನ್ನು ತಮ್ಮ ಮಕ್ಕಳಿಗೆ ತಿಳಿಸಿ. ಹಾಗೆಯೇ ಈ ಕಥೆ ನಿಮಗೆ ಇಷ್ಟ ಆಯ್ತಾ? ಹಾಗಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನಷ್ಟು ಜನರಿಗೆ ತಿಳಿಯಲು ವಿಡಿಯೋ ಶೇರ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.